ನಮಸ್ಕಾರ ವೀಕ್ಷಕರೇ, ನಾನು ಸ್ನೇಹಿತ ಮಹೇಶ್ ಟೆಕಲ್ ಸಾಥಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಸಾಫ್ಟ್ವೇರ್ದಲ್ಲಿ ಹೋಮ್ ಮೆನುದಲ್ಲಿ ಇರ್ತಾರೆ ಅದು ಕ್ಲಿಪ್ಬೋರ್ಡ್ ಗ್ರೂಪ್ ಮತ್ತು ಫಾಂಟ್ ಗ್ರೂಪ್. ಹಾಗಿದ್ರೆ ಬನ್ನಿ ನೋಡೋಣ. ಓಕೆ, ಇದು ನಮ್ಮದು ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಸಾಫ್ಟ್ವೇರ್. ಸೊ ಇಲ್ಲಿ ನಮ್ಮದು ಹೋಮ್ ಮೆನು. ಓಕೆ, ಸೊ ಹೋಮ್ ಮೆನುದಲ್ಲಿ ಇರ್ತಾರೆ ಇದು ಫಸ್ಟ್ ನಮ್ಮದು ಕ್ಲಿಪ್ಬೋರ್ಡ್ ಗ್ರೂಪ್. ಓಕೆನಾ? ಸೊ ಕ್ಲಿಪ್ಬೋರ್ಡ್ ಗ್ರೂಪ್ದಲ್ಲಿ ನಾವು ನೋಡ್ತಾ ಇರೋದು ಕಟ್, ಕಾಪಿ, ಪೇಸ್ಟ್ ಮತ್ತು ಫಾರ್ಮ್ಯಾಟ್ ಪೇಂಟರ್. ಈಗ ಅದನ್ನು ಹ್ಯಾಂಗ್ ಮಾಡ್ಕೊಳ್ಳೋದು, ಸಪೋಸ್ ಕೆಲವು ನಂಬರ್ಸ್ ಅದಂತ ತಿಳ್ಕೊಳ್ಳಿ. ಇದು ನಂಬರ್ನು ನನಗೆ ಮಾಡ್ಕೋಬೇಕು, ಇಲ್ಲಿದು ತೆಗೆದು ಬೇರೆ ಕಡೆ ಹಾಕಬೇಕು. ಸೊ ಅವಾಗ ನಾನೇನು ಮಾಡಬೇಕು, ಇಲ್ಲಿ ಕಟ್ ಅಂತ ಆಪ್ಷನ್ ಇದೆ. ಓಕೆನಾ? ಸೊ ಆಮೇಲೆ ನಾನು ಇಲ್ಲಿ ಬೇರೆ ಕಡೆ ಹಾಕಬೇಕು, ಅವಾಗ ಇಲ್ಲಿ ನಾನು ಏನು ಮಾಡಬೇಕು, ಪೇಸ್ಟ್ ಅಂತ ಆಪ್ಷನ್ ಇದೆ. ಅದೇ ಥರ ನನಗೆ ಶಾರ್ಟ್ಕಟ್ಗೆ ಯೂಸ್ ಮಾಡ್ಕೊಂಡು ಅದನ್ನು ಮಾಡ್ಕೋಬೇಕಂದ್ರೆ ನಾನೇನು ಮಾಡಬೇಕು, ಮೊದಲ ಇಲ್ಲಿ ಬರಬೇಕು ಮತ್ತು ಕಂಟ್ರೋಲ್ ಎಕ್ಸ್ ಅಂತ ಬಟನ್ ಪ್ರೆಸ್ ಮಾಡ್ಕೊಂಡು ತಗೊಂಡ್ರು ಇಲ್ಲಿ ಒಂದು ಕಂಟ್ರೋಲ್ ವಿ ಬಟನ್ ಪ್ರೆಸ್ನು ಮಾಡ್ಕೊಂಡು ಹೋಗ್ಬೇಕು. ಕಟ್ ಸಲುವಾಗಿ ಕಂಟ್ರೋಲ್ ಎಕ್ಸ್ ಮತ್ತು ಪೇಸ್ಟ್ ಸಲುವಾಗಿ ಕಂಟ್ರೋಲ್ ವಿ. ಸೊ ಈಗ ಮುಂದಿನ ಆಪ್ಷನ್ ನೋಡ್ತಿರೋದು ಕಾಪಿ ಪೇಸ್ಟ್ ಅಂತ. ಸಪೋಸ್ ನನಗೆ ಏನು ಮಾಡಬೇಕು, ಇದು ವ್ಯಾಲ್ಯೂ ಅದಲ್ಲ, ಇಲ್ಲಿನೂ ಬೇಕು ಬೇರೆ ಕಡೆನೂ ಬೇಕು. ಅವಾಗ ಸೊ ನಾನು ಏನು ಮಾಡಬೇಕು, ಇದು ಮೊದಲೇ ಈ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೊಂಡು ತಗೋಬೇಕು, ಕಾಪಿ ಮತ್ತು ಬೇರೆ ಕಡೆ ನಾನು ಏನು ಮಾಡಬೇಕು, ಇಲ್ಲಿ ನನಗೆ ಪೇಸ್ಟ್ ಮಾಡಬೇಕು, ಅಲ್ಲಿ ಹೋಗಿ ನಾನು ಏನು ಮಾಡಬೇಕು, ಅದು ಪೇಸ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಪೇಸ್ಟ್ ಅಂತ ಬಟನ್ ಇದೆ. ಕಟ್ ಪೇಸ್ಟ್ ಅಂದರೆ ಏನಪ್ಪ, ಮೊದಲಿನ ಪ್ಲೇಸ್ ತೆಗೆದು ಬೇರೆ ಪ್ಲೇಸ್ ಮೇಲೆ ಹಾಕಬೇಕು, ಅವಾಗ ಕಟ್ ಪೇಸ್ಟ್ನ ಯೂಸ್ ಮಾಡ್ತಾರದ. ಕಾಪಿ ಪೇಸ್ಟ್ ಅಂದರೆ ಏನಪ್ಪ, ಮೊದಲಿನ ಪ್ಲೇಸ್ ಮೇಲೂ ಇರಬೇಕು ವ್ಯಾಲ್ಯೂ ಮತ್ತು ಬೇರೆ ಪ್ಲೇಸ್ ಮೇಲೂ ಸೇಮ್ ವ್ಯಾಲ್ಯೂ ಇರಬೇಕು, ಅವಾಗ ಇದು ಕಾಪಿ ಮತ್ತು ಪೇಸ್ಟ್ ಅಂತ. ಓಕೆನಾ? ಸೊ ಡೂಪ್ಲಿಕೇಟ್ ವ್ಯಾಲ್ಯೂನು ಮಾಡ್ಕೊಂಡು ಹೋಗ್ಬೇಕು, ಕಾಪಿ ಮಾಡ್ಕೊಂಡು ಹೋಗ್ಬೇಕು, ಅವಾಗ ಇದು ನಾವು ಕಾಪಿ ಪೇಸ್ಟ್ನು ಯೂಸ್ ಮಾಡ್ಕೊಂಡು ಹೋಗ್ತಿರೋದು. ಈಗ ಮುಂದಿನ ಆಪ್ಷನ್ ನಾವು ನೋಡ್ತಾ ಇರೋದು ಫಾರ್ಮ್ಯಾಟ್ ಪೇಂಟರ್. ಸಪೋಸ್ ನನಗೇನು ಮಾಡ್ಕೋಬೇಕು, ಕೆಲವು ನಂಬರ್ಸ್ ಅವು, ಕೆಲವು ನಂಬರ್ಸ್ ಅವು, ಇವು ನಂಬರ್ಸ್ನ ನನಗೇನು ಮಾಡೋದು, ಸಪೋಸ್ ನನಗೆ ಇದಕ್ಕೆ ಸ್ಟೈಲ್ ಕೊಡ್ತಾರದು, ಬೇರೆ ಬೇರೆ ಸ್ಟೈಲ್ ಕೊಡ್ತಾರದು. ಫಾರ್ ಎಕ್ಸಾಂಪಲ್ ಇದಕ್ಕೆ ಸೈಜ್ನ ಹೆಚ್ಚಿಗೆ ಮಾಡ್ಕೊತ ಹೋಗ್ತಿರೋದು, ಕಲರ್ ಕೊಡ್ತಾರದು. ಇದೇ ಸ್ಟೈಲ್ನ ನನಗೆ ಇಲ್ಲಿನೂ ಬೇಕು, ಅವಾಗ ನಾ ಈ ಫಾರ್ಮ್ಯಾಟ್ ಪೇಂಟರ್ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡು ಹೋಗ್ತಿರೋದು. ಅದು ಹೆಂಗಂದರೆ ಜಸ್ಟ್ ನಾನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು, ಫಾರ್ಮ್ಯಾಟ್ ಪೇಂಟರ್ದಲ್ಲಿ ಬರಬೇಕು, ಆಮೇಲೆ ಇಲ್ಲಿ ಬಂದು ಕ್ಲಿಕ್ ಮಾಡ್ಕೋಬೇಕು ಅಷ್ಟೇ. ಓಕೆನಾ? ಸೊ ಹೆಂಗದು, ಸೊ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು, ಫಾರ್ಮ್ಯಾಟ್ ಪೇಂಟರ್ದಲ್ಲಿ ಬರಬೇಕು, ಆಮೇಲೆ ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಓಕೆನಾ? ಸೊ ಇದು ಅದು ನಮ್ಮದು ಫಾರ್ಮ್ಯಾಟ್ ಪೇಂಟರ್. ಈಗಾಗಲೇ ನಾವು ಕ್ಲಿಪ್ಬೋರ್ಡ್ ಗ್ರೂಪ್ದಲ್ಲಿ ನಾವು ನೋಡಿದೆವು, ಯಾವ್ಯಾವ ಆಪ್ಷನ್ ನೋಡಿದೆವು, ಕಟ್, ಪೇಸ್ಟ್, ಕಾಪಿ ಮತ್ತು ಪೇಸ್ಟ್, ಫಾರ್ಮ್ಯಾಟ್ ಪೇಂಟರ್. ಓಕೆನಾ? ಈಗ ಮುಂದಿನ ಗ್ರೂಪ್ ನಾವು ನೋಡ್ತಿರೋದು ಫಾಂಟ್ ಗ್ರೂಪ್ ಅಂತ. ಸೊ ಫಾಂಟ್ ಗ್ರೂಪ್ದಲ್ಲಿ ಈಗ ಇಲ್ಲಿ ನಾವು ನೋಡ್ತಿರೋದು ಬೇರೆ ಬೇರೆ ಸ್ಟೈಲ್ಸ್. ಸಪೋಸ್ ನಾನು ಏನು ಮಾಡ್ತಾರೆ, ಇಲ್ಲಿ ಹಾಕ್ತಿರೋದು ಗುಡ್ ಮಾರ್ನಿಂಗ್ ಅಂತ ವ್ಯಾಲ್ಯೂ ಹಾಕ್ತಿರೋದು. ಗುಡ್ ಮಾರ್ನಿಂಗ್ ಹಾಕೋಣ. ಈಗ ಇದಕ್ಕೆ ನನಗೆ ಏನು ಮಾಡಬೇಕು, ಬೇರೆ ಬೇರೆ ಸ್ಟೈಲ್ ಕೊಡಬೇಕು. ಫಾಂಟ್ ಗ್ರೂಪ್ ಎದಕ್ಕೆ ಅಂದರೆ ಟೆಕ್ಸ್ಟ್ ಮೇಲೆ ಬೇರೆ ಬೇರೆ ಇಫೆಕ್ಟ್ ಕೊಡಬೇಕು, ಬೇರೆ ಬೇರೆ ಸ್ಟೈಲ್ ಕೊಡಬೇಕು ಅವಾಗ. ಸೊ ಇದ್ರಾಗ ಫಸ್ಟ್ ನಾವು ನೋಡ್ತಾರೆ ಇದು ಫಾಂಟ್ ಗ್ರೂಪ್, ಫಾಂಟ್ ಆಪ್ಷನ್ ಇದೆ. ಸೊ ಇಲ್ಲಿ ಇರ್ತಿರೋದು ಬೇರೆ ಬೇರೆ ಆಪ್ಷನ್ ನಾವು ಏನು ಮಾಡ್ಕೋಬೇಕು, ಬೇರೆ ಬೇರೆ ಫಾಂಟ್ ಸ್ಟೈಲ್ನು, ಅಕ್ಷರ ಸ್ಟೈಲ್ನು ನಾವು ಮಾಡಬೇಕು, ಚೇಂಜ್ ಮಾಡ್ಕೋಬೇಕು. ಅವಾಗ ಇದು ಫಾಂಟ್ ಸ್ಟೈಲ್ ಇದೆ. ಓಕೆನಾ? ಎಲ್ಲಿರೋದು ಫಾಂಟ್ ಗ್ರೂಪ್ದಲ್ಲಿ ಇದೆ. ಸೊ ಫಸ್ಟ್ ಆಫ್ ಆಲ್ ನಾವು ಮಾಡ್ತಿರೋದು ಸೈಜ್ ಇನ್ಕ್ರೀಸ್ ಮಾಡ್ಕೊತ ಹೋದ್ರು. ಸೊ ಸೈಜ್ ಇನ್ಕ್ರೀಸ್ ಮಾಡ್ಕೊಂಡು ತೊಗೊಂಡಾಗ ಈಗ ಇದರ ಸೈಜ್ ಇನ್ಕ್ರೀಸ್ ಮಾಡಿ ಎರಡು ಥರ ಸೈಜ್ ಇನ್ಕ್ರೀಸ್ ಮಾಡ್ಕೋಬೋದು. ಒಂದು ಮೆಜರ್ಮೆಂಟ್ ವೈಸ್, ನೋಡಿ ಇಲ್ಲಿ ಮೆಜರ್ಮೆಂಟ್ ಕೊಟ್ಟರು, ನಿಮ್ಗೆ ಯಾವ್ದು ಬೇಕು, ಎಷ್ಟು ಸೈಜ್ ಬೇಕು ನೀವು ಏನು ಮಾಡಬೇಕು, ಈ ಥರ ಸೆಲೆಕ್ಟ್ ಮಾಡ್ಕೊಂಡು ತೊಗೋಬೋದು. ಆಮೇಲೆ ಇಲ್ಲಿ ಅಡ್ಜಸ್ಟ್ಮೆಂಟ್ ವೇಲಿ ನಾವು ಸೈಜ್ ಇನ್ಕ್ರೀಸ್ ಮಾಡ್ಕೋಬೋದು ಮತ್ತು ಇದಕ್ಕೆ ಡಿಕ್ರೀಸ್ ಮಾಡ್ಕೋಬೋದು. ಇದರ ಇನ್ಕ್ರೀಸ್ ಮಾಡ್ಬೋದು, ಇದು ಡಿಕ್ರೀಸ್ ಮಾಡ್ಕೊಂಡು ತೊಗೋಬೋದು. ಓಕೆನಾ? ಆಮೇಲೆ ನನಗೆ ಇದು ಫಾಂಟ್ ಸ್ಟೈಲ್, ಬೇರೆ ಬೇರೆ ಸ್ಟೈಲ್ನು, ಫಾಂಟ್ ಸ್ಟೈಲ್ ಬೇರೆ ಬೇರೆ ಸ್ಟೈಲ್ನ ತೊಗೋಬೇಕು, ಅವಾಗ ಇದು ಫಾಂಟ್ ಸ್ಟೈಲ್ನು ನಾನು ಏನು ಮಾಡ್ಬೋದು, ಇಲ್ಲಿ ತೊಗೋಬೋದು. ನೋಡಿ ಅರ್ಥ ಆಗತ್ತೆ ನಿಮ್ಗಳವ್ರೀಗ? ಸೊ ಹಿಂಗೆ ನಾವೇನು ಮಾಡ್ಕೋಬೋದು, ಈ ಥರ ಇದು ಅದನ್ನು ಮಾಡ್ಕೋಬೋದು. ಓಕೆ, ಈಗ ಇದು ಆಗ ನನಗೆ ಬೋಲ್ಡ್ ಮಾಡ್ಕೋಬೇಕು, ಅವಾಗ ಬೋಲ್ಡ್ ನೋಡಿ ಈ ಥರ ಬೋಲ್ಡ್ ಮಾಡ್ಕೋಬೋದು, ಈ ಥರ ಇಟಾಲಿಕ್ ಮಾಡ್ಕೋಬೋದು. ಬೋಲ್ಡ್ ಅಂದರೆ ದಪ್ಪ ಅಕ್ಷರ, ನೋಡಿ ದಪ್ಪ ಅಕ್ಷರ. ಇಟಾಲಿಕ್ ಅಂದರೆ ಓರೆ ಅಕ್ಷರ, ಅಡ್ಡ ಅಕ್ಷರಗಳು. ಓಕೆನಾ? ನನಗೆ ಅಲ್ಲೇ ತೆಗಿಬೇಕು, ಮತ್ತು ಅದು ತೆಗಿಬೇಕಂದ್ರೆ ಅಲ್ಲೇ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಅಂಡರ್ಲೈನ್ ಅಂತ ಆಪ್ಷನ್ ಇದೆ. ಅಂಡರ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತೊಗೊಂಡಾಗ ನೀವು ಏನು ಟೆಕ್ಸ್ಟ್ನು ಬರೆದಿರಲ್ಲ ಆ ಟೆಕ್ಸ್ಟ್ಗೆ ನಿಮ್ಗೆ ಅಂಡರ್ಲೈನು ಬರ್ತಿರ್ತೈತಿ. ಆಮೇಲೆ ಇದು ಏನದ ಬಾರ್ಡರ್ ಬಾಕ್ಸ್. ಓಕೆ, ಸಪೋಸ್ ನಿಮ್ಗೆ ಇವು ಎಲ್ಲಾನು ಬಾಕ್ಸ್ಗೆ ಕೆಲವು ಬಾರ್ಡ್ರನ್ನು ಹಾಕ್ಬೇಕು, ಅವಾಗ ಇಲ್ಲಿ ಬಂದು ನೀವು ಬಾರ್ಡ್ರನ್ನು ಹಾಕ್ಬೋದು. ಹೆಂಗೆ, ಇಲ್ಲಿ ಸಣ್ಣದ ಒಂದು
ಕ್ಲಿಕ್ ಇದು ಬಟನ್ ಮೇಲೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊತೀವಿ ಆಲ್ ಬಾರ್ಡರ್ ಅಂತ ಮಾಡ್ಕೊತೀವಿ ಆಟೋಮ್ಯಾಟಿಕ್ಲಿ ನಿಮ್ಗೆ ಇಡೀ ಟೆಕ್ಸ್ಟ್ ಏನಾಗ್ತದೆ ಬಾರ್ಡರ್ ಬರ್ತಿರ್ತೈತಿ. ಸೊ ಅದನ್ನು ಬಾರ್ಡ್ರನ್ನ ತೆಗಿಬೇಕಂದ್ರೆ ನೀವು ಬಾರ್ಡ್ರನ್ನ ತೆಗಿಬೋದು. ಅಂದರೆ ಹೆಂಗೆ ನಾನು ಹೇಳ್ತೀನಿ. ಈಗ ಆಮೇಲೆ ಇಲ್ಲಿ ಒಂದು ಆಪ್ಷನ್ ಇದೆ, ಏನಿದೆ ಫಿಲ್ ಕಲರ್ ಅಂತ. ಫಿಲ್ ಕಲರ್ ಅಂದರೆ ಏನು, ಇಲ್ಲಿ ಇರ್ತಿರೋದು ಸೆಲ್ಗೆ ನಿಮ್ಗೆ ಏನು ಮಾಡೋದು ಕಲರ್ ಕೊಡೋದು. ಸೆಲ್ ಅಂದರೆ ಬಾಕ್ಸ್ ಕಲರ್ ಕೊಡೋದು. ನಿಮಗೆ ಈ ಥರ ನೀವೇ ಮಾಡ್ಬೋದು, ಬಾಕ್ಸ್ನ ಕಲರ್ ಕೊಡ್ಬೋದು. ಸೊ ಈ ಥರ ಇಫ್ ಸಪೋಸ್ ಅದು ನಿಮ್ಗೆ ಬಾಕ್ಸ್ಗೆ ಈ ಥರ ಕಲರ್ ಕೊಟ್ಟಿರಿ. ಮತ್ತು ಅದೇ ಥರ ನಿಮ್ಗೆ ಇಲ್ಲಿ ಇನ್ನೊಂದು ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಬಂದುಬಿಟ್ಟು ಏನಿದೆ ಅಂದರೆ ನಿಮ್ಗೆ ಆ ಟೆಕ್ಸ್ಟ್ಗೆ ಕಲರ್ ಕೊಡೋದು. ನೋಡಿ ಈ ಥರ ನೀವು ಟೆಕ್ಸ್ಟ್ ಕಲರ್ ಕೊಟ್ಟರೆ ನೋಡಿರಿ ಒಳಗತ್ತಿರಲ್ಲ. ಸೊ ಈ ಥರ ನೀವೇನು ಮಾಡ್ಬೋದು, ಟೆಕ್ಸ್ಟ್ಗೆ ಕಲರ್ ಕೊಡ್ಬೋದು. ನೋಡಿ ಕೊಡ್ರಲ್ಲ. ಈಗ ಅದಕ್ಕೆ ನಾನು ತೆಗೆದು ಬಿಡಬೇಕಂದ್ರೆ ಜಸ್ಟ್ ನೀವು ಮಾಡ್ಕೋಬೇಕು, ನೋ ಫೀಲ್ ಅಂತ ಮಾಡ್ಕೊತೀವಿ. ಅದೇ ಥರ ಇಲ್ಲಿ ಬಂದು ಬ್ಲ್ಯಾಕ್ ಕಲರ್ನು ಕೊಡ್ರಿ, ಯಾಕಂದ್ರೆ ನಮ್ಮದು ಬೈ ಡಿಫಾಲ್ಟ್ ಯಾವ್ದು ಕಲರ್ ಇತ್ತೋ ಬ್ಲ್ಯಾಕ್ ಕಲರ್ ಇದೆ. ಸೊ ಆಮೇಲೆ ನಾವು ನೋಡ್ತಿರೋದು ಇಲ್ಲಿ ಸೈಜ್ ಇನ್ಕ್ರೀಸ್, ಸೈಜ್ ಡಿಕ್ರೀಸ್, ಆಮೇಲೆ ಇದು ಮೆಜರ್ಮೆಂಟ್ ವಾಯ್ಸ್ ಸೈಜ್ ಇನ್ಕ್ರೀಸ್. ಆಮೇಲೆ ಇಲ್ಲಿ ನಾವು ನೋಡಿದೆವು. ಈಗ ನನಗೆ ಬಾರ್ಡರ್ ಬೇಡ, ನೋ ಬಾರ್ಡರ್ ಅಂತ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ನೋಡಿ ನಾವು ಯಾವ್ಯಾವ ನೋಡಿದೆವು. ಸೊ ಈ ಥರ ಬೇರೆ ಬೇರೆ ಸ್ಟೈಲ್ನ ನೋಡಿದೆ. ಸೊ ಬೇಸಿಕಲಿ ನಿಮಗೆ ಹೇಳ್ಬೇಕಂದ್ರೆ ಆಫಿಷಿಯಲಿ ನಮ್ಗೆ 4 ಫಾಂಟ್ನು ನಾವು ಯೂಸ್ ಮಾಡ್ಕೊತ ಹೋಗ್ಬೇಕು. ಯಾವುದಂದ್ರೆ ಕ್ಯಾಮ್ರಾ, ಕ್ಯಾಲಿಬರಿ, ಏರಿಯಲ್. ನೋಡಿ ಈ ಆಫಿಷಿಯಲ್ ನಾರ್ಮಲ್ ಫಾಂಟ್ಸ್ ಅವು. ಯಾವುದು ಆಫಿಷಿಯಲ್ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊತ ಹೋಗ್ಬೇಕು. ಅವಾಗ ಕ್ಯಾಮ್ರಾ, ಕ್ಯಾಲಿಬರಿ, ಏರಿಯಲ್ ಮತ್ತು ಇನ್ನೊಂದು ಒಂದು ಆಪ್ಷನ್ ಇದೆ ಟೈಮ್ಸ್ ನ್ಯೂ ರೋಮನ್ ಅಂತ ಆಪ್ಷನ್ ಇದೆ. ಸೊ ಟೈಮ್ಸ್ ನ್ಯೂ ರೋಮನ್ನು ನೀವು ಏನು ಮಾಡ್ಕೋಬೋದು, ಸೆಲೆಕ್ಟ್ ಮಾಡ್ಕೊತ ಹೋಗ್ಬೋದು. ಇವು 4 ಫಾಂಟ್ ಭಾಳ ಇಂಪಾರ್ಟೆಂಟ್. ನಾವು ಅಫಿಷಿಯಲ್ ಡಾಕ್ಯುಮೆಂಟ್ ರೆಡಿ ಮಾಡೋದ್ನಾಗ ನಾವು ಯೂಸ್ ಮಾಡ್ಕೊತ ಹೋಗ್ತಿರೋದು. ಓಕೆನಾ. ಅಫಿಷಿಯಲ್ ಬುಕ್ಸ್ ವರ್ಕ್ ಬುಕ್ ರೆಡಿ ಮಾಡೋದ್ನಾಗ ನಾವು ಇವು 4 ಫಾಂಟ್ನು ಯೂಸ್ ಮಾಡ್ಕೊತ ಹೋಗ್ಬೋದು. ಮತ್ತು ನಿಮಗೆ ಹೇಗೆ ಬೇಕಾದರೆ ಹೆಡಿಂಗ್ನು ಬೋಲ್ಡ್ನು ಮಾಡ್ಕೊತ ಹೋಗ್ಬೋದು. ಸೊ ವೀಕ್ಷಕರೇ, ಇವತ್ತಿನ ಕ್ಲಾಸ್ ಒಳಗೆ ನಾವು ನೋಡ್ಕೊಂಡಿದ್ದೆವು ಹೋಮ್ ಮೆನುದಲ್ಲಿ ಇರುತ್ತಿರೋದು ಕ್ಲಿಪ್ಬೋರ್ಡ್ ಗ್ರೂಪ್ ಮತ್ತು ಫಾಂಟ್ ಗ್ರೂಪ್. ಓಕೆನಾ. ಸೊ ಇವತ್ತಿನ ಕ್ಲಾಸ್ ಒಳಗಡೆ ಇಷ್ಟು ಸಾಕು. ಮತ್ತೆ ಸಿಗಾಮಿ ಮುಂದಿನ ವಿಡಿಯೋದಲ್ಲಿ, ಮುಂದಿನ ಕ್ಲಾಸ್ ಒಳಗಡೆ ನಾವು ನೋಡ್ತಿರೋದು ಅಲೈನ್ಮೆಂಟ್ ಗ್ರೂಪ್ ಮತ್ತು ಒಂದು ಅಲೈನ್ಮೆಂಟ್ ಗ್ರೂಪ್ ಮತ್ತು ನಂಬರ್ ಗ್ರೂಪ್. ಓಕೆನಾ. ಸೊ ಹಾಗಿದ್ರೆ ಇವತ್ತಿನ ಕ್ಲಾಸ್ ಒಳಗೆ ನಾವು ಇಲ್ಲೇ ನಿಂದ್ರಾಮಿ. ನಾವು ಕೊಟ್ಟಿದ್ದ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಅನಿಸ್ತದೆ ಅಂದರೆ ಹೊಸ ವಿಡಿಯೋ ನೋಟಿಫಿಕೇಶನ್ ಸಲುವಾಗಿ ಈ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹಾಗೆ ನಿಮ್ಗೆ ಯಾವುದೂ ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದು ಯಾವುದೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ನು ಮಾಡಿರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಇಲ್ಲೇ ನಿಂದ್ರಾಮಿ. ಮತ್ತೆ ಸಿಗಾಮಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.